ನಿಜ ಸರ್, ಮಾತನಾಡೋರು ಮಾತನಾಡ್ತಾರೆ, ನಿಂತು ಹೋರಾಟ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ ಒಬ್ರು ಕೂಡ ಕನ್ನಡದ ಪರ ಧ್ವನಿ ಎತ್ತಬೇಕು ಅಂತಂದಾಗ ಮುಂದೆ ಬಂದು ಧ್ವನಿ ಎತ್ತಲ್ಲ. ಅದೇ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಇವ್ರೇನ್ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಬಂದು ನೀವು ಕೂಡ ಹೋರಾಟ ಮಾಡಿ ಭಾಗಿಯಾಗಿ ಅಂತ ಕರೆ ಕೊಟ್ರೆ ಅಮ್ಮಮ್ಮ ಅಂತಂದ್ರೆ ಒಂದು 10ರಿಂದ 20 ಜನ ಮನೆಯಿಂದ ಹೊರಗಡೆ ಬರಬಹುದು ಅಷ್ಟೇ. ಅಂತಹ ಪರಿಸ್ಥಿತಿ ಬಂದಿದೆ. ಜೊತೆಗೆ ಸರ್, ಈಗ ಕನ್ನಡ ಪರ ಹೋರಾಟಗಳನ್ನ ನೀವು ಸಾಕಷ್ಟು ಮಾಡಿದ್ದೀರಾ, 23 ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀರಾ. ಆದ್ರೆ ಈಗ ಸರ್ಕಾರ ಏನಾದ್ರೂ ಕನ್ನಡದ ಪರವಾಗಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ ಕನ್ನಡವನ್ನ? ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಸರ್ಕಾರ ಕನ್ನಡವನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ. ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಿಮಗೂ ಕೂಡ ಅನ್ನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಅನಿಸ್ತದೆ. ಯಾಕೆಂದ್ರೆ ಅನೇಕ ವಿಚಾರಗಳಲ್ಲಿ ನಾವು ಕಣ್ಣಿಂದ ನೋಡಿರ್ತೀವಿ. ಈಗ ಉದಾಹರಣೆ ಹೇಳ್ತೀನಿ. ಈಗ ಯಾರೋ ಹೈಕಮಾಂಡ್, ಅವ್ರ ಹೈಕಮಾಂಡ್ ದೆಹಲಿಯಿಂದ ಬರ್ತಾರೆ, ಒಂದು ಕನ್ನಡದಲ್ಲಿ ಬ್ಯಾನರ್ ಇರಲ್ಲ, ಎಲ್ಲ ಇಂಗ್ಲೀಷಲ್ಲಿ ಹಾಕ್ತಾರೆ, ಇಲ್ಲ ಅಂದರೆ ಹಿಂದಿಲಿ ಹಾಕ್ತಾರೆ. ಯಾಕೆ ಬೇಕು? ಕನ್ನಡದಲ್ಲಿ ಹಾಕಿ. ಬಂದಂಥವ್ರು ನೋಡ್ಕೊಂತಾರೆ, ಅವ್ರು ಕೇಳ್ತಾರೆ, ಏನು ಬೇಕು ಅಂದರೆ ಕೇಳ್ತಾರೆ. ನಿಮ್ಗೆ ಯಾಕೆ ಅವ್ರನ್ನ ಮೆಚ್ಚೋವಂಥದ್ದು? ಕರ್ನಾಟಕ ರಾಜ್ಯ ನಮ್ಮದು, ಭಾಷೆ ನಮ್ಮದು, ನಮ್ಮ ಭಾಷೆನ ಉಳಿಸ್ಕೊಳ್ಳಿ. ಸರ್ಕಾರ ಯಾವತ್ತು ಭಾಷೆನ ಉಳಿಸಲ್ವೋ ಬೇರೆಯವ್ರಿಗೂ ನಾವು ಹೇಳೋಕ್ಕಾಗೋದೇ ಇಲ್ಲ. ಈ ರೀತಿ ಅನೇಕ ಸಂದರ್ಭಗಳಿದೆ, ನಾವು ನೋಡಿದ್ದೀವಿ. ಸರ್ಕಾರಗಳು ತುಂಬ ರೀತಿಯಲ್ಲಿ ಕನ್ನಡವನ್ನು ಈಗ ಉದಾಹರಣೆ ನವೆಂಬರ್ 1 ಬಂದರೆ ಹೇಳ್ತಾರೆ ಕನ್ನಡದ ಹೋರಾಟಗಾರ ಕೇಸ್ ತೆಗಿತೀವಿ ಅಂತ ಹೇಳ್ತಾರೆ, ಕನ್ನಡ ಭಾಷೆನ ಉಳಿಸ್ತೀವಿ ಅಂತ ಹೇಳ್ತಾರೆ, ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, ಇದನ್ನು ಹಂಗೆ ಮಾಡ್ತೀವಿ. ಇದುವರೆಗೂ ಏನೂ ಮಾಡಲಿಲ್ಲ. ಈ ರೀತಿ ಆ ಸಂದರ್ಭ ಬಂದಾಗ ಏನು ಹೇಳಿಕೆ ಕೊಡಬೇಕೋ ಕೇಳ್ತಾರೆ. ಓಲೈಕೆ ರಾಜಕಾರಣ ಬಿಡೋವರೆಗೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇವರು ಎತ್ತಿಡಿಯೋದೇ ಇಲ್ಲ. ಇವರಿಗೆ ವೋಟ್ ಬ್ಯಾಂಕಿಗೆ ಏನು ಬೇಕೋ ಅದನ್ನು ಓಲೈಕೆ ರಾಜಕಾರಣ ಮಾಡ್ತಾರೆ ಅಷ್ಟೇ.